ಒಂದು ಕಡೆ ನವೆಂಬರ್ ಕ್ರಾಂತಿ ಮತ್ತೊಂದು ಕಡೆ ಸಿಎಂ ಸ್ಥಾನದ ಜಟಾಪಟಿ. ಇದರ ಸಂದರ್ಭದಲ್ಲೇ ಸಿದ್ದರಾಮಯ್ಯ ಮತ್ತು ಡಿಕೆಯನ್ನ ಮೆಚ್ಚಿಕೊಂಡರ ಹೈಕಮಾಂಡ್ ನಾಯಕರು. ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ಸಿಗೆ ವರಿಷ್ಠರಿಂದ ಶಹಬಾಷ್ ಗಿರಿ ವ್ಯಕ್ತವಾಗಿರೋದು ಯಾಕೆ? ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರನ್ನ ಈ ಎರಡೂ ವ್ಯಕ್ತಿತ್ವವನ್ನ ಹೈಕಮಾಂಡ್ ನಾಯಕರು ಮೆಚ್ಚಿದ್ರು. ಜೊತೆಗೆ ರಾಜ್ಯ ಕಾಂಗ್ರೆಸ್ಸಿಗೆ ವರಿಷ್ಠರಿಂದ ಶಹಬಾಷ್ ಗಿರಿ. ಮತಚೋರಿಯ ಬಗ್ಗೆ ದೇಶದಲ್ಲೇ ಹೆಚ್ಚು 1,12,00,000 ಸಹಿ ಸಂಗ್ರಹ ಆಗಿದೆ. ಇದು ಐತಿಹಾಸಿಕ ಯಶಸ್ಸು ಎಂದು ಹೈಕಮಾಂಡ್ ಶ್ಲಾಘನೆ ವ್ಯಕ್ತಪಡಿಸಿದೆ. ಸಿಎಂ ಡಿಸಿಎಂ ಕಾರ್ಯವೈಖರಿಗೆ ಭಾರಿ ಮೆಚ್ಚುಗೆಯೂ ಕೂಡ ವ್ಯಕ್ತವಾಗಿದೆ. ಸಹಿ ಸಂಗ್ರಹ ದಾಖಲೆ ಜತೆ ಡಿಸಿಎಂ ಡಿಕೆಶಿ ದೆಹಲಿಗೆ ದೌಡು. ರಾಜ್ಯ ಕಾಂಗ್ರೆಸ್ ವಿದ್ಯಮಾನ ಚರ್ಚಿಸ್ತಾರಾ ಅಥವಾ ಸಿಎಂ ಜಟಾಪಟಿಯ ಬಗ್ಗೆ ಒಂದು ಸುತ್ತಿನ ಚರ್ಚೆಗಳಾಗ್ತವ? ಡಿಸಿಎಂ ಮಾತ್ರ ಏಕೆ ದೆಹಲಿಗೆ ಹೋಗ್ತಿದ್ದಾರೆ? ದಾಖಲೆ ಕೊಡೋ ನೆಪದಲ್ಲಿ ಡಿಸಿಎಂ ಮಾಡ್ತಾರಾ ತಂತ್ರ? ಒಂದು ಪೊಲಿಟಿಕಲ್ ಮ್ಯಾಜಿಕ್ ನಡೆಯುತ್ತಾ? ಮತ್ತೆ ಚರ್ಚೆ ಹುಟ್ಟು ಹಾಕಿದ ಡಿಕೆ ದೆಹಲಿಯ ಭೇಟಿ. ಸಿದ್ದು ಡಿಕೆಯನ್ನ ಹೈಕಮಾಂಡ್ ನಾಯಕರು ಮೆಚ್ಚಿದ್ರು ಎನ್ನುವಂತ ವಿಚಾರ. ಒಂದು ಕಡೆ ಮತಕಳ್ಳತನ ಅಥವಾ ಮತಗಳ್ಳತನ, ವೋಟ್ ಚೋರಿ, ಈ ವಿಚಾರ ದೇಶದಾದ್ಯಂತ ಚರ್ಚೆಗೆ ಬಂತು. ಬಿಹಾರ ಎಲೆಕ್ಷನ್ ಅನ್ನ ಮುಂದಿಟ್ಟುಕೊಂಡು ಕಾಂಗ್ರೆಸ್ ತೆಗೆದುಕೊಂಡ ಒಂದು ಪೊಲಿಟಿಕಲ್ ಸ್ಟ್ರಾಟಜಿನೋ ಗೊತ್ತಿಲ್ಲ. ಬಿಹಾರ ಎಲೆಕ್ಷನ್ ಹೊಸ್ತಿಲ್ನಲ್ಲೇ ಈ ಮತಚೋರಿ ಎನ್ನುವಂತಹ ಒಂದು ಬಹುದೊಡ್ಡ ಹಗರಣವನ್ನ ಚರ್ಚೆಗೆ ತರುವಂತ ಪ್ರಯತ್ನ ಕಾಂಗ್ರೆಸ್ನಿಂದ ನಡೆಯಿತು. ಬಿಹಾರದಲ್ಲೂ ಕೂಡ ಇದರ ಬಗ್ಗೆ ಜಾಗೃತಿ ಅಭಿಯಾನಗಳಾಯಿತು. ಮುಂಬೈ ನಗರದ ಗಲ್ಲಿಗಳಲ್ಲೂ ಕೂಡ ಈ ಬಗ್ಗೆ ಎಜುಕೇಟ್ ಮಾಡುವ ಪ್ರಯತ್ನಗಳಾಯಿತು ಕಾಂಗ್ರೆಸ್ನ ಯುವ ನಾಯಕರುಗಳಿಂದ. ಕರ್ನಾಟಕದ ಮಹದೇವಪುರ ಎನ್ನುವಂತಹ ಒಂದು ಕ್ಷೇತ್ರವನ್ನ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅಲ್ಲಿಯೂ ಕೂಡ ಮತಕಳ್ಳತನ ನಡೆದಿದೆ ಎನ್ನುವಂಥ ದಾಖಲೆ ಸಮೇತ ರಿವೀಲ್ ಮಾಡುವ ಮುಖಾಂತರವಾಗಿ ಕರ್ನಾಟಕವನ್ನು ಆಕರ್ಷಿಸುವಂತಹ ಪ್ರಯತ್ನ ಕಾಂಗ್ರೆಸ್ನಿಂದ ನಡೆಯಿತು. ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಹಿ ಸಂಗ್ರಹ ಯಾಕೆ ಅಂತ ಕೇಳಿದ್ರೆ, ಈ ಮತಚೋರಿಯಲ್ಲಿ ಉದಾಹರಣೆ ಕೊಟ್ಟಿರೋದು ನೀವು ಕರ್ನಾಟಕವನ್ನಲ್ವಾ? ಕರ್ನಾಟಕದ ಮಹದೇವಪುರವನ್ನು ಉದಾಹರಣೆ ಕೊಟ್ಟಾಗ ಕರ್ನಾಟಕದಲ್ಲಿ ಆ ವಿಚಾರ ಚರ್ಚೆಗೆ ಬರುತ್ತೆ. 28 ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಮತಕಳ್ಳತನದ ಬಗ್ಗೆ ಚರ್ಚೆ ನಡೆದಿರುತ್ತೆ. 224 ವಿಧಾನಸಭಾ ಕ್ಷೇತ್ರಗಳಲ್ಲಿಯೂ ಕೂಡ ಮತಕಳ್ಳತನದ ಬಗ್ಗೆ ಚರ್ಚೆಗಳು ನಡೆದಿರುತ್ತವೆ. ಈಗಿನ 363 ವಾರ್ಡ್ಗಳಲ್ಲೂ ಕೂಡ ಬೆಂಗಳೂರಿನ ಅಲ್ಲೂ ಕೂಡ ಚರ್ಚೆಗಳಾಗಿರ್ತವೆ. ದೇಶದ 2,000ಕ್ಕೂ ಹೆಚ್ಚು ಪಂಚಾಯತ್ಗಳಲ್ಲೂ ಚರ್ಚೆಗಳಾಗಿರ್ತವೆ. ಪಂಜಾಬ್ನಲ್ಲಿ ಮತಕಳ್ಳತನದ ಬಗ್ಗೆ ನೀವು ಕ್ಯಾಂಪೇನ್ ಮಾಡೋದಿಲ್ಲ, ಉತ್ತರಾಖಂಡ್ನಲ್ಲಿ ಕ್ಯಾಂಪೇನ್ ಮಾಡೋದಿಲ್ಲ, ನೀವು ಮಾಡೋದೆಲ್ಲಿ? ಕರ್ನಾಟಕ ಮತ್ತು ಬಿಹಾರ, ದೆಹಲಿಯ ಕೆಲವೊಂದು ಕಡೆಗಳಲ್ಲಿ. ಯಾಕಂದ್ರೆ ಬಿಹಾರದ ಎಲೆಕ್ಷನ್ನು. ಸೊ ಈಗ ಆ ಸಹಿ ಸಂಗ್ರಹ ಆಗಿರ್ತಕ್ಕಂತಹ ಬಹುದೊಡ್ಡ ಪ್ರತಿಗಳನ್ನ ಡಿಸಿಎಂ ಸಾಹೇಬರು ದೆಹಲಿಗೆ ತೆಗೆದುಕೊಂಡು ಹೋಗಲಿದ್ದಾರೆ. ಈ ಸೋಗಿನಲ್ಲಿ ಬೇರೆ ಪೊಲಿಟಿಕಲ್ ಮ್ಯಾಜಿಕ್ ನಡೆಯುತ್ತಾ ಅನ್ನೋ ಚರ್ಚೆಯೂ ಕೂಡ ರಾಜ್ಯದಲ್ಲಿ ಗರಿಗೆದರಿದೆ. ಹಾಗಾದ್ರೆ ಈಗ ಹೈಕಮಾಂಡ್ ನಾಯಕರು ಎರಡು ಕಾಂಗ್ರೆಸ್ನ ಕರ್ನಾಟಕದ ನಾಯಕರನ್ನ ಹೊಗಳಿದ್ಯಾಕೆ ಅಂತ ಕೇಳಿದ್ರೆ, ಈ ಒಂದು ಅಭಿಯಾನಕ್ಕೆ ಬಹುದೊಡ್ಡ ರಿಯಾಕ್ಷನ್ ಬಂದಿರೋದು ಕರ್ನಾಟಕದಿಂದ. 1,02,00,000, 1,12,00,000, 1.12 ಅಂದರೆ 7.25 ಕೋಟಿ ಕನ್ನಡಿಗರಿರುವಂತಹ, ಅಧಿಕೃತವಾಗಿ 4,50,00,000 ಮತದಾರರಿರ್ತಕ್ಕಂತಹ ಈ ರಾಜ್ಯದಲ್ಲಿ 1,12,00,000 ಸಹಿ ಸಂಗ್ರಹ ಆಗಿದೆ ಎನ್ನುವುದಾದರೆ ಹೈಕಮಾಂಡ್ ನಾಯಕರಿಗೆ ಅದು ತೃಪ್ತಿ ಕೊಡುವಂಥ ವಿಚಾರವೇ ಸರಿ, ಸಮಾಧಾನ ಕೊಡುವಂತಹ ವಿಚಾರವೇ ಸರಿ. ಕ್ಯಾಂಪೇನಿಗೆ ಒಂದು ಧನಾತ್ಮಕವಾದಂತಹ ರಿಯಾಕ್ಷನ್ ಸಿಕ್ಕಿದೆ ಎನ್ನುವಂಥ ಒಂದು ಖುಷಿ ಹೈಕಮಾಂಡ್ ನಾಯಕರಿಗೂ ಇದೆ. ಆ ಹಿನ್ನೆಲೆಯಲ್ಲಿ ಇಬ್ಬರನ್ನ ಹೊಗಳಿರಲೂಬಹುದು. ಮತಚೋರಿ ಬಗ್ಗೆ ದೇಶದಲ್ಲೇ ಹೆಚ್ಚು ಸಹಿ ಸಂಗ್ರಹ, ಅದು ಕರ್ನಾಟಕದಲ್ಲಿ ಇದು ಐತಿಹಾಸಿಕ ಯಶಸ್ಸು ಎಂದು ಹೈಕಮಾಂಡ್ ಶ್ಲಾಘನೆ. ಇನ್ನು ಸಿಎಂ ಡಿಸಿಎಂ ಕಾರ್ಯವೈಖರಿಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ. ಸಹಿ ಸಂಗ್ರಹ ದಾಖಲೆ ಜೊತೆ ಡಿಸಿಎಂ ಡಿಕೆಶಿ ದೆಹಲಿಗೆ. ರಾಜ್ಯ ಕಾಂಗ್ರೆಸ್ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡ್ತಾರೋ ಅಥವಾ ಡಿಸಿಎಂ ಮಾತ್ರ ಯಾಕೆ ದೆಹಲಿಗೆ ಹೋಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆಗಳಾಗ್ತಾ ಇದೆ. ಇನ್ನು ದಾಖಲೆ ಕೊಡುವ ನೆಪದಲ್ಲಿ ಡಿಸಿಎಂ ಮಾಡ್ತಾರಾ ತಂತ್ರ? ಮತ್ತೆ ಚರ್ಚೆ ಹುಟ್ಟು ಹಾಕಿದ ಡಿಕೆ ದೆಹಲಿ ಭೇಟಿ ಒಟ್ಟಾರೆ ಏನಾಗಲಿದೆ? ಹಾಗಾದ್ರೆ ಇದಕ್ಕೆ ನಿಜಕ್ಕೂ ಕೂಡ ಕರ್ನಾಟಕದಲ್ಲಿ ಅತಿ ಹೆಚ್ಚು ಚರ್ಚೆಗೆ ಕಾರಣವಾಗಿರೋದು ಯಾಕೆ? ಹಾಗಾದ್ರೆ ಸಹಿ ಸಂಗ್ರಹದ ಬಗ್ಗೆ ಸುರ್ಜೇವಾಲಾ ಹೇಳಿದ್ದೇನು?
ಸಹಿ ಸಂಗ್ರಹದ ಬಗ್ಗೆ ಸುರ್ಜೇವಾಲಾ ಹೇಳಿದ್ದೇನು, ಸಹಿ ಸಂಗ್ರಹದ ಬಗ್ಗೆ ಕರ್ನಾಟಕ ಉಸ್ತುವಾರಿ ಸುರ್ಜೇವಾಲಾ ಹೇಳಿದ್ದೇನು. ನಿಜಕ್ಕೂ ಕೂಡ ಅದು ಅತ್ಯಂತ ಪೊಲಿಟಿಕಲ್ ರೋಚಕ. ಅನ್ಯಾಯದ ಬಗ್ಗೆ ಕರ್ನಾಟಕ ಮೊದಲಿಗೆ ಧ್ವನಿ ಎತ್ತುತ್ತದೆ ಎಂಬುದು ಮತ್ತೆ ಸಾಬೀತಾಗಿದೆ. ಮತಗಳ್ಳತನದ ವಿರುದ್ಧ ದೇಶಾದ್ಯಂತ ಸಂಗ್ರಹಿಸಲಾಗಿರುವ ಸಹಿಗಳೆಲ್ಲ ದೆಹಲಿಗೆ ರವಾನೆ. ಮತಗಳ್ಳತನ ವಿರುದ್ಧದ ನವೆಂಬರ್ 25ರಂದು ರಾಜಧಾನಿಯಲ್ಲೊಂದು ಸಮಾವೇಶ. ದೇಶದ ಮತದಾರರಲ್ಲಿ ಜಾಗೃತಿ ಮೂಡಿಸಲು ಕಾಂಗ್ರೆಸ್ ನಾಯಕರಿಂದ ದೊಡ್ಡ ಹೋರಾಟ. ಸಹಿ ಸಂಗ್ರಹದ ಬಗ್ಗೆ ಸುರ್ಜೇವಾಲಾ ಹೇಳಿದ್ದು ನಿಜಕ್ಕೂ ಕೂಡ ಕಾಂಗ್ರೆಸ್ ವಲಯದಲ್ಲಿ ಬಹಳಷ್ಟು ಚರ್ಚೆಗೆ ಕಾರಣವಾಗಿದೆ. ಇನ್ನು ಈ ಅಭಿಯಾನದ ಸಮಾಪ್ತಿ ನವೆಂಬರ್ 25ನೇ ತಾರೀಕು ದೇಶದ ರಾಜಧಾನಿ ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಆ ಸಮಾವೇಶ ನಡೆಯುತ್ತೆ. ದೇಶದ ಬೇರೆ ಬೇರೆ ರಾಜ್ಯಗಳ ಘಟಾನುಘಟಿ ನಾಯಕರು ರಾಮಲೀಲಾ ಮೈದಾನದಲ್ಲಿ ಸೇರ್ತಾರೆ. ಸಹಿ ಸಂಗ್ರಹದ ಸಮಾಪ್ತಿ ಕಾರ್ಯಕ್ರಮ ಅದು. ಸುರ್ಜೇವಾಲಾ ಒಂದು ಕಡೆ ಹೇಳ್ತಾರೆ, ಅನ್ಯಾಯದ ಬಗ್ಗೆ ಕರ್ನಾಟಕ ಮೊದಲಿಗೆ ಧ್ವನಿ ಎತ್ತುತ್ತದೆ ಎಂಬುದಕ್ಕೆ ಇದೊಂದು ಸಾಬೀತು ಅಂತ. ಕರ್ನಾಟಕದ ಲೀಡರ್ಗಳಿಗೆ ಇನ್ಸ್ಪೈರ್ ಮಾಡೋದಕ್ಕೆ ಈ ತರಹದೊಂದು ಮಾತುಗಳನ್ನು ಆಡಿರಬಹುದು. ರಾಜ್ಯ ಉಸ್ತುವಾರಿ ಅಂದ ಮೇಲೆ ಒಂದಷ್ಟು ಜವಾಬ್ದಾರಿಗಳು ಇರ್ತವೆ. ಕರ್ನಾಟಕ ರಾಜ್ಯದ ನಾಯಕರನ್ನು ತೃಪ್ತಿಪಡಿಸುವ ಮತ್ತು ಅವರಿಗೆ ಉತ್ಸಾಹ ತುಂಬುವ ಅಥವಾ ಅವರಿಗೆ ಪ್ರೋತ್ಸಾಹ ಕೊಡುವಂತಹ ಒಂದು ಕರ್ತವ್ಯ ಉಸ್ತುವಾರಿಯದ್ದು. ಅದರಂತೆ ಸುರ್ಜೇವಾಲರು ಕೂಡ ಅವರನ್ನು ಸಮಾಧಾನ ಪಡಿಸುವಂಥ ಮಾತುಗಳನ್ನು ಆಡಿದ್ದಾರೆ. ಸೊ ಸುರ್ಜೇವಾಲರ ಈ ಮಾತುಗಳು ಕರ್ನಾಟಕದ ಕಾಂಗ್ರೆಸ್ ನಾಯಕರನ್ನ ಒಂದಷ್ಟು ತೃಪ್ತಿಪಡಿಸಿರಲೂಬಹುದು. ಕರ್ನಾಟಕ ಈ ಹಿಂದಿನಿಂದಲೂ ಕೂಡ ಭ್ರಷ್ಟಾಚಾರದ ವಿರುದ್ಧ ಮಾತನಾಡುತ್ತೆ, ಅನ್ಯಾಯದ ವಿರುದ್ಧ ಮಾತನಾಡುತ್ತೆ. ಅದರಂತೆಯೇ ಈಗ ಮತ್ತೊಮ್ಮೆ ಸಾಬೀತು ಮಾಡಿದೆ, ಅನ್ಯಾಯದ ಬಗ್ಗೆ ಮೊದಲು ಧ್ವನಿ ಎತ್ತೋದು ಕರ್ನಾಟಕ ಅನ್ನುವ ಸಂದೇಶವನ್ನು ದೇಶಕ್ಕೆ ಕಳುಹಿಸಿಕೊಟ್ಟಿದೆ ಅಂತ ಹೇಳಿ ಸುರ್ಜೇವಾಲಾ ಕಾಂಗ್ರೆಸ್ನ ನಾಯಕರನ್ನ ಹೊಗಳಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.